ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯರ ಜೊತೆಗೆ ಸರಸವಾಡಿದ ವಿಡಿಯೋ ವೈರಲ್ ಹಿನ್ನೆಲೆಯಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಸಲೀಲೆಯ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸರ್ಕಾರ ಕಾನೂನು ಕ್ರಮ ಜರುಗಿಸಿದ್ದು ರಾಮಚಂದ್ರ ರಾವ್ರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಸದ್ಯ ತನಿಖೆ ಮುಂದುವರೆದಿದೆ. ಆದರೆ ಇದು ಯಾವಾಗಿನ ವಿಡಿಯೋ, ಎಲ್ಲಿನ ವಿಡಿಯೋ ಅನ್ನೋದು ತನಿಖೆಯಿಂದಲೇ ಬಹಿರಂಗವಾಗಬೇಕಿದೆ. ಇದು ಐಪಿಎಸ್ ಅಧಿಕಾರಿ ರಾಮಚಂದ್ರ ರಾವ್ ವಿರುದ್ಧ ನಡೆದಿರುವಂತಹ ಷಡ್ಯಂತ್ರವೋ, ಮಹಿಳೆ ಜೊತೆಗೆ ನಡೆದಿರುವ ಲೈಂಗಿಕ ದೌರ್ಜನ್ಯವೋ ಅಥವಾ ಹಿರಿಯ ಅಧಿಕಾರಿಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆಯೋ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ತನಿಖೆಯ ವರದಿ ನಂತರ ಕ್ರಮ ಕೈಗೊಳ್ಳಲಾಗುತ್ತೆ. ತನಿಖೆಗೆ ಯಾರನ್ನೂ ಇನ್ನೂ ನೇಮಕ ಮಾಡಿಲ್ಲ. ಈಗಾಗಲೇ ಅವರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಅವರು ಇದೆಲ್ಲ ಸುಳ್ಳೆಂದು ಹೇಳಿಕೊಂಡಿದ್ದಾರೆ. ತನಿಖೆ ವರದಿ ಬಂದ ನಂತರ ಎಲ್ಲವೂ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ, ಸಚಿವ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತನಿಖೆಗೆ ಆದೇಶ ಮಾಡಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸರ್, ಯಾರು ನೇಮಕ ಮಾಡ್ತೀವಿ ಸರ್ ತನಿಖೆಗೆ? ಇನ್ನೂ ಇಲ್ಲ, ಅದನ್ನು ಇದು ಮಾಡ್ತೀವಿ. ತನಿಖೆ ಆದೇಶ ಮಾಡಿದ್ದೀವಿ, ಸಸ್ಪೆಂಡ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಅದು ಏನು ಕ್ರಮ ತಗೊಳ್ಬೇಕು ತಗೊಳ್ತೀವಿ. ರಾಮಚಂದ್ರ ರಾವ್ ಅವ್ರ ವಿಚಾರದಲ್ಲಿ ಸಸ್ಪೆಂಡ್ ಮಾಡಿದ್ದೀವಿ ಸರ್. ಫೆಬ್ರವರಿ ಒಬ್ಬ ಪೊಲೀಸ್ ಅಧಿಕಾರಿ ಸಬೂತು ಪುರಾವೆ ಅದ್ರ ಜೊತೆಗೇನೆ ಇದೆ. ಅದಕ್ಕೆ ನಾವು ಹೇಳ್ತೀವಿ ತನಿಖೆಯನ್ನು ತೀವ್ರಗೊಳಿಸ್ತೀವಿ. ಆತ್ಮೀಯತೆಗಿನ್ನ ಶಿಸ್ತು ಭಾಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಭಾಳ ಮುಖ್ಯ. ಆ ಘನತೆಯನ್ನು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದ್ದೇನೆ. ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ. ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಡೋಣ ಸಾಕು, ಮಾಜಿ ಅನ್ನಿಸ್ಕೊಳ್ತೀನಿ ಅಂತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ. ಇದೆಲ್ಲವನ್ನ ಚಿಕ್ಕಂದಿನಿಂದಲೂ ಡಿಕೆ ಶಿವಕುಮಾರ್ ನೋಡ್ಕೊಂಡು ಬಂದಿದ್ದಾರೆ. ನೋಡೋಣ ದೇವರ ಇಚ್ಛೆ ಏನಿದೆ. ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಪವರ್ ಶೇರಿಂಗ್ ಬಗ್ಗೆ ಮಾರ್ಮಿಕವಾಗಿಯೇ ಮಾತನಾಡಿದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇರಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ ನಾವು. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ನಾಯಕತ್ವ ಬದಲಾವಣೆ ವಿಚಾರ ಏನೂ ಇಲ್ಲ. ಪಕ್ಷದಲ್ಲಿ ಆ ಕಡೆ ಈ ಕಡೆ 10 ಜನ ಇದ್ದಾರೆ. ಮೈಕ್ ಸಿಕ್ಕಿದ ತಕ್ಷಣ ಏನೇನೋ ಹೇಳ್ತಾರೆ. ಆದ್ರಿಂದಲೇ ಗೊಂದಲ ಸೃಷ್ಟಿಯಾಗಿರೋದು. ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಅವರೆಲ್ಲ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಎಚ್.ಕೆ. ಪಾಟೀಲ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ರಾಜಕೀಯ ಪಕ್ಷಗಳು ನಮ್ಮನ್ನು ನೀವು ಸುಮ್ಮನೆ ಇರಕ್ಕೆ ಬಿಡಲ್ಲ. ಬೆಳಿಗ್ಗೆ ಇದ್ರೆ ನಮ್ಮಂತವ್ರು ಯಾರನ್ನ ಸಿಕ್ಕಿದ್ರೆ ಸಾಕಿತ್ತು ನಾಯಕತ್ವ ಬದಲಾವಣೆ ಅಂತ ಹೇಳಿ ನಿಮ್ಮಿಂದಾನೇ ದೊಡ್ಡದಾಗೋಯ್ತು. ಅದೇನು ಇಲ್ಲ, ಏನೋ ಇದ್ರೆ ನಿಮ್ಗೆ ಬಂದೇ ಬರುತ್ತೆ, ನಿಮ್ಗೆ ಹೇಳ್ತೀವಿ. ಏನ್ ಬೆಳವಣಿಗೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಯಾವ ಮಾಹಿತಿನೂ ಯಾರಿಗೂ ಇಲ್ಲ. ಆಮೇಲೆ ನಮ್ಗೆಲ್ಲರಿಗೂ ನಮ್ಮ ಹೈಕಮಾಂಡ್ನವರು ಏನು ಮಾತಾಡಬೇಡ್ರಿ, ಪತ್ರಿಕೆಯವರ ಜೊತೆಗಂತೂ ಯಾರು ಏನು ಮಾತಾಡಕೂಡದು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಅದು ನನಗೂ ಅನ್ವಯಿಸ್ತದೆ, ಸುನೀಲ್ ಗೌಡ್ರಿಗೂ ಅನ್ವಯಿಸ್ತದೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣದಿಂದಾಗಿ ಸಚಿವ ತಿಮ್ಮಾಪುರ್ಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ತಿಮ್ಮಾಪುರ್ಗೆ ಅಬಕಾರಿ ಡಿಸಿ ಜಗದೀಶ್ ಆಡಿಯೋ ಸಂಕಷ್ಟ ತರುವ ಸಾಧ್ಯತೆ ಇದೆ. ಈಗಾಗಲೇ ತಿಮ್ಮಾಪುರ್ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಆಡಿಯೋದಲ್ಲಿ ಲಂಚದಲ್ಲಿ ಹೆಚ್ಚು ಪಾಲು ಸಚಿವರಿಗೆ ಕೊಡಬೇಕು ಎಂಬ ಹೇಳಿಕೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದ್ದು, ಬಿಜೆಪಿ ನಾಯಕರು ತಿಮ್ಮಾಪುರ್ ತಲೆದಂಡಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಿದೇ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅವರು ಹೇಳಿರೋ ಬಗ್ಗೆ ಗೊತ್ತಿಲ್ಲ, ತಿಮ್ಮಾಪುರ್ ಅವರನ್ನ ಕರೆದು ಮಾತನಾಡ್ತೀನಿ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಕೂಡ ಮಾತನಾಡಿದ್ದಾರೆ. ತಿಮ್ಮಾಪುರ ಅವರು ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ದಾಖಲೆ ಇದ್ರೆ ಕೊಡ್ಲಿ,
ದಾಖಲೆ ಇದ್ರೆ ಲೋಕಾಯುಕ್ತ ಕೊಡ್ಲಿ, ಅದು ಗವರ್ನರ್ ಕೊಡ್ಲಿ, ಅಥವಾ ನಮ್ಮ ಮುಖ್ಯಮಂತ್ರಿಗಳು ಕೊಡ್ಲಿ, ಆಕ್ಷನ್ ತಗೊಳ್ತಾರೆ. ದಾಖಲೆ ಸಮೇತ ಕೊಡಬೇಕು, ಕೊಟ್ಟರೆ ಆಕ್ಷನ್ ತಗೊಳ್ತಾರೆ. ಇನ್ನು ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಕುರಿತು ಮಾತನಾಡಿದ ಬಿಜೆಪಿಯ ನಾಯಕ ಪಿ ರಾಜೀವ್, ಆರ್ಬಿ ತಿಮ್ಮಾಪುರ ಇಲಾಖೆಯಲ್ಲಿ ದೊಡ್ಡ ಭ್ರಷ್ಟಾಚಾರವಾಗಿದೆ. ಸಿಎಂ ಭ್ರಷ್ಟಾಚಾರ ಆದ ಕೂಡಲೇ ಸಚಿವರಿಂದ ರಾಜೀನಾಮೆ ಕೇಳಬೇಕಿತ್ತು. ಆದರೂ ತಿಮ್ಮಾಪುರ ಅವರು ಸರ್ಕಾರದಲ್ಲಿ ಮುಂದುವರೆದಿದ್ದಾರೆ ಅಂತ ಕಿಡಿಕಾರಿದ್ರು. ಆರ್ಬಿ ತಿಮ್ಮಾಪುರ ಅವರ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಭ್ರಷ್ಟಾಚಾರ ಮುಕ್ತವಾಗಿ ಹಗಲು ದರೋಡೆ ಆಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದ ಸುದ್ದಿ ಅಧಿಕೃತವಾಗಿ ಲಂಚ ತೆಗೆದುಕೊಂಡಿದ್ದು ಸಿಕ್ಕ ತಕ್ಷಣನೇ ಸಚಿವರನ್ನ ರಾಜೀನಾಮೆ ಕೊಡು ಅಂತ ಹೇಳಬೇಕಿತ್ತು. ಈಗ ಆರ್ಬಿ ತಿಮ್ಮಾಪುರ್ ಅವರು ಅವರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ಜಗಜ್ಜಾಹೀರಾಗಿದೆ. ಆದರೂ ಆರ್ಬಿ ತಿಮ್ಮಾಪುರ್ ಅವರು ಸಚಿವರಾಗಿ ಈ ಸಚಿವ ಸಂಪುಟದಲ್ಲಿ ಇವತ್ತಿಗೂ ಮುಂದುವರೆದಿದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ನಿಂದನೆ ಪ್ರಕರಣ ಸಂಬಂಧಪಟ್ಟಂಗೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ರಾಜೀವ್ ಗೌಡ ಅರ್ಜಿ ಸಲ್ಲಿಕೆ ಮಾಡಿದರು. ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ರಾಜೀವ್ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡನೆ ಮಾಡಿದ್ದಾರೆ. ರಾಜೀವ್ ಗೌಡ ಫೋನ್ನಲ್ಲಿ ಆಡಿದ ಮಾತಿಗೆ ಮಾಧ್ಯಮದಲ್ಲಿ ಕ್ಷಮೆ ಕೇಳಿದ್ದಾರೆ. ಹಾಗಾಗಿ ತನಿಖೆಗೆ ಸಹಕರಿಸಲು ಸಿದ್ಧರಾಗಿರೋದ್ರಿಂದ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲು ಸಿದ್ಧರಿದ್ದಾರೆ ಅಂತಿದ್ದಂತೆ ಕೋರ್ಟ್ ಅರ್ಜಿದಾರ ರಾಜೀವ್ಗೆ ತರಾಟೆ ತೆಗೆದುಕೊಂಡಿದೆ. ಅರ್ಜಿದಾರನಿಗೆ ಮಹಿಳೆಯರಂದ್ರೆ ಗೌರವ ಇಲ್ವೇ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ವಾದ ಆಲಿಸಿ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಇನ್ನು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೌರಾಯುಕ್ತಗೆ ಧಮ್ಕಿ ಪ್ರಕರಣ ಸಂಬಂಧಪಟ್ಟಂಗೆ ದೆಹಲಿಯಲ್ಲಿ ರಾಜೀವ್ ಗೌಡನಿಗೆ ತೀವ್ರ ಶೋಧ ಮಾಡಲಾಗ್ತಾ ಇದೆ. ಪ್ರತ್ಯೇಕ 2 ಕಡೆಗಳಲ್ಲಿ ಹುಡುಕಾಟ ನಡೆಸಲಾಗ್ತಾ ಇದೆ. ದೆಹಲಿ ಸೇರಿದಂಗೆ ಬೆಂಗಳೂರಲ್ಲೂ ಕೂಡ ರಾಜೀವ್ ಗೌಡಗೆ ತಲಾಶ್ ನಡೆಸಲಾಗ್ತಾ ಇದೆ. 50 ಜನರ ಪೊಲೀಸ್ ತಂಡದಿಂದ ಹುಡುಕಾಟ ಮಾಡಲಾಗ್ತಾ ಇದ್ದು, ರಾಜೀವ್ ಗೌಡ ಸ್ನೇಹಿತರು, ಕುಟುಂಬಸ್ಥರು, ಪರಿಚಯಸ್ಥರ ಮನೆಗಳಲ್ಲೂ ಕೂಡ ಹುಡುಕಾಡ್ತಾ ಇದ್ದಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿಗಳು. ರಾಯಚೂರಿನ ದೇವದುರ್ಗ ಶಾಸಕಿ ಕರಿಮಾಜಿ ನಾಯ್ಕ್ಗೆ ಮರಳು ದಂಧೆಕೋರರು ಬೆದರಿಕೆ ಹಾಕಿದ್ದಾರೆ ಅಂತ ಎಸ್ಪಿ ಕಚೇರಿಗೆ ಕಾರ್ಯಕರ್ತರೊಡನೆ ಬಂದು ದೂರನ್ನ ಕೊಟ್ಟಿದ್ದಾರೆ. ಅಕ್ರಮ ಮರಳುಗಾರಿಕೆ ತಡೆಯೋಕೆ ಹೋದ್ರೆ ಯಾರೋ ಇಲ್ಲದ ಸಮಯ ನೋಡಿ ಕಚೇರಿ ಬಳಿ ಬಂದು ಬೆದರಿಕೆಯನ್ನ ಹಾಕ್ತಾರೆ. ಇದನ್ನ ವಿರೋಧಿಸಿ ನಾನು ಇವತ್ತು ಅಧಿಕಾರಿಗಳಿಗೆ ದೂರನ್ನ ಕೊಡೋಕೆ ಬಂದಿದ್ದೀನಿ, ಪರಿಶೀಲನೆ ನಡೆಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಎಸ್ಪಿ ಹೇಳಿದ್ದಾರೆ ಅಂತ ಅಂದ್ರು. ಇಲ್ಲಿ ಇಲ್ಲೀಗಲ್ ಆಗಿ ಸಾಕಷ್ಟು ಮರಳು ಹೊರಗೋಗಕತ್ತದ. ಆದರೂ ಕೂಡ ನಿನ್ನೆ ಏಕಾಏಕಿ ಒಬ್ಬರು ಶಾಸಕರ ಮನೆಗೆ ನುಗ್ತರ ಬೆಳಗ್ಗೆನೆ ಅಮಾವಾಸ್ಯೆ ದಿನ, ಅವತ್ತು ಯಾರು ಕಾರ್ಯಕರ್ತರು ಇರೋದಿಲ್ಲ, ಜನರು ಇರೋದಿಲ್ಲ ಅನ್ನೋಂಥ ಒಂದು ವಿಷಯವನ್ನು ಅವ್ರು ತಿಳ್ಕೊಂಡು, ಅದು ನಾವು ಪೊಲೀಸ್ ಕಾಲೋನಿಯಲ್ಲೇ ನಮ್ಮ ಮನೆ ಇರೋದ್ರಿಂದ ಅದು ಬಂದದ್ದು, ಅದನ್ನು ವಿರೋಧಿಸಿ ಇವತ್ತು ನಾವೇನು ಅಧಿಕಾರಿಗಳಿಗೆ ದೂರು ಕೊಟ್ಟಿವಿ. ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳ್ಯಾರ. ಏನು ಹೇಳ್ತಾ ಇದ್ರೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ನಾವು ಏನು ರಾತ್ರಿ ಗಸ್ತು ಇದೆ, ಎಲ್ಲೆಲ್ಲಿ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಆಫ್ ಅಕ್ರಮ ಮರಳು, ಅದನ್ನು ನಾವು ಕಾರ್ಯಾಚರಣೆ ಮಾಡಿ ವಿ ಆರ್ ಆಲ್ಸೋ ಡೂಯಿಂಗ್ ಮೋರ್ ಕೇಸಸ್. ಸುವಮೋಟೋ ಕೇಸಸ್ ಆಲ್ಸೋ ಆರ್ ಬೀಯಿಂಗ್ ಡನ್ ಬೈ ಅವರ್ ಕಾನ್ಸ್ಟೇಬಲ್ಸ್, ಪಾಪ ಬೀಟ್ ಕಾನ್ಸ್ಟೇಬಲ್ಸ್, ದೇ ಆರ್ ನೈಟ್ ಡೂಯಿಂಗ್ ದ್ಯಾಟ್. ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಡನ್ ಟೋಟಲ್ 37 ಕೇಸಸ್. ಮೋರ್ ಕೇಸಸ್ ಆಲ್ಸೋ ವಿಲ್ ಬಿ ಡನ್. ಜನವರಿ 22ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗಲಿದೆ. ಇದರ ಬೆನ್ನಲ್ಲೇ ನಾಡಿದ್ದು ಬೆಂಗಳೂರಿಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಿಗದಿ ಮಾಡಲಾಗಿದೆ. ಹೀಗಾಗಿ ಗುರುವಾರ ನಡೆಯುವ ಸಭೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭಾಗವಹಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಬಿಜೆಪಿ ಶಾಸಕರಿಗೆ ಚೌಹಾಣ್ ಮಾಹಿತಿ ಕೊಡಲಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ ಆಯ್ಕೆಯಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದಾಗಿ ತೆರವಾಗಿದ್ದಂತಹ ಈ ಸ್ಥಾನಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲಾ ಸದಸ್ಯರ ಒಮ್ಮತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗಾಗಿ ಮತ್ತೊಂದು ಲೈನ್ ಸಿದ್ಧವಾಗ್ತಾ ಇದೆ. ನಗರದ ಬಹುನಿರೀಕ್ಷಿತ ಮಾರ್ಗ ಪಿಂಕ್ ಲೈನ್ ಡ್ರೋನ್ ಕಣ್ಣಲ್ಲಿ ಸರಿಯಾಗಿದೆ. ಮುಂದಿನ 3-4 ತಿಂಗಳಲ್ಲಿ ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗುವ ಸಾಧ್ಯತೆ ಇದ್ದು, 2 ಹಂತದ ಮಾರ್ಗದಲ್ಲಿ ಸಂಚಾರ ಆರಂಭಿಸಲಿದೆ. ಮೊದಲ ಹಂತದ ಕಾಮಗಾರಿಗಳೆಲ್ಲ ಪೂರ್ಣಗೊಂಡಿದ್ದು, ಟ್ರಯಲ್ ಕೂಡ ಆರಂಭ ಆಗಿದೆ. ಈಗ ಕಾಳೇನ ಅಗ್ರಹಾರ ಟು ತಾವರೆಕೆರೆ ನಡುವಿನ ಮಾರ್ಗದ ಡ್ರೋನ್ ವಿಡಿಯೋ ರಿಲೀಸ್ ಮಾಡಲಾಗಿದೆ.
ಐತಿಹಾಸಿಕ ಲಕ್ಕೊಂಡಿಯಲ್ಲಿ ಬಗದಷ್ಟು ರಹಸ್ಯಗಳು ಬಯಲಾಗ್ತಾನೆ ಇದೆ. ನಿಧಿ ಸಿಕ್ಕಿದ್ದು ಉತ್ಖನನ ಕಾರ್ಯ ಚುರುಕುಗೊಳಿಸಿದ್ದಾರೆ. 5ನೇ ದಿನದ ಉತ್ಖನನ ಕಾರ್ಯ ಪೂರ್ಣಗೊಂಡಿದ್ದು 2ನೇ ದಿನ ಗೋಚರವಾಗಿದ್ದ ಶಿವಲಿಂಗದ ಪಾನಿಪೀಠವನ್ನ ಪುರಾತತ್ವ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಎರಡೂ ಭಾಗದಲ್ಲಿ ಪಾನಿಪೀಠವನ್ನ ಹೊರತೆಗೆದಿದ್ದು ಮುಂಜಾನೆ ಪುರಾತನ ಕಾಲದ ಮಡಿಕೆ ಕವಡೆ ಪತ್ತೆಯಾಗಿದೆ. ನಾಳೆಯೂ ಎಂದಿನಂತೆ 8 ಗಂಟೆಯಿಂದ ಉತ್ಖನನ ಕಾರ್ಯ ನಡೆಸಲಿದ್ದಾರೆ. ಇನ್ನು ಚಾಲುಕ್ಯರ ಕಾಲದ ಪುರಾತನ ದೇವಸ್ಥಾನ ಪತ್ತೆಯಾಗಿದೆ. ಮನೆಯೊಳಗಡೆ ದೇವಸ್ಥಾನವೊಂದು ಹುದುಗು ಹೋಗಿದೆ. ಚೌಕಿಮಠ ಮನೆತನದ ಆವರಣದಲ್ಲಿ ಈಶ್ವರ ಹಾಗೂ ಅರ್ಧನಾರೇಶ್ವರ ದೇವಸ್ಥಾನವಿದ್ದು ಮನೆಯಲ್ಲಿ 10 ಅಡಿ ಹುದುಗು ಹೋಗಿದೆ. ಸದ್ಯ ಈಗ ಈ ದೇವಸ್ಥಾನದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ದು ದೇವಸ್ಥಾನ ವಶಕ್ಕೆ ಪಡೆದು ಜೀರ್ಣೋದ್ಧಾರ ಮಾಡುವ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಚೌಕಿಮಠ ಕುಟುಂಬ, ಇಲ್ಲಿ ವಾಸ ಮಾಡೋರು ಎಲ್ಲ ಬಡ ಕುಟುಂಬದವರು. ನಮಗೆ ಸೂಕ್ತ ಪರಿಹಾರ ಕೊಟ್ರೆ ಮನೆಯನ್ನ ಬಿಟ್ಕೊಡ್ತೀವಿ ಅಂತಂದ್ರು. ದೇವಸ್ಥಾನ ಹಂಗದವ್ರಿ, ನಮ್ಮ ಊರಾಗ ದೇವಸ್ಥಾನ ಸಾಕಷ್ಟು ಅದಾವ್ರಿ. ನಾವು ಆಗ ಇಲ್ಲೇ ಇದ್ಕೊಂಡು ವಾಸ ಮಾಡ್ಕೊಂತೀವಿ ರೀ. ಪೂಜೆ ಮಾಡ್ಕೊತ ಇದನ್ನ ಸ್ವಚ್ಛ ಮಾಡ್ಕೊತ ಇಲ್ಲೇ ಇದ್ದೀವಿ ರೀ. ನಾವು ಇದು ಮಾನಸ್ವಾಮಿ ಗುಡಿ ಪೂಜೆ ಮಾಡ್ತಿದ್ದೀವಿ ರೀ. ನಾವು ಮಾನಸ್ವಾಮಿ ಅಂತ ನಾವು ಅಂತಿದ್ದೀವಿ ರೀ. ಅವ್ರ ಇತಿಹಾಸಗಾರ ಬಂದು ಅರ್ಧನಾರೇಶ್ವರ ದೇವಸ್ಥಾನ ಇದು ಮಾನಸ್ವಾಮಿ ಅಲ್ಲ, ಅರ್ಧನಾರೇಶ್ವರ ಇದು ಅಂತ ಇತಿಹಾಸಗಾರ ಬಂದು ಅಂತಿದ್ದಾರೆ. ಇದು ಏನ್ರಿ ಕಿಚ್ಚ ಸುದೀಪ್ ನಿರ್ಮಾಣದ ವಾರಸ್ದಾರ ಧಾರಾವಾಹಿ ಮತ್ತೆ ಸದ್ದು ಮಾಡುತ್ತಿತ್ತು. ಕಿಚ್ಚ ಸುದೀಪ್ ಹಾಗೂ ಚಕ್ರವರ್ತಿ ಚಂದ್ರಚೂಡ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಕೇಸ್ ವಾಪಸ್ ಪಡೆದ ಮೇಲೆ ಬಾಕಿ ಹಣ ನೀಡದೆ ವಂಚನೆ ಮಾಡಿದ್ದಾರೆ ಅಂತ ಧಾರಾವಾಹಿ ಚಿತ್ರೀಕರಣಕ್ಕೆ ಮನೆ, ಕಾಫಿ ತೋಟ ಕೊಟ್ಟಿದ್ದ ದೀಪಕ್ ಮಯೂರ್ ಪಟೇಲ್ ಆರೋಪ ಮಾಡಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಬೈಗೂರು ಗ್ರಾಮದಲ್ಲಿ ವಾರಸ್ದಾರ ಧಾರಾವಾಹಿ ಚಿತ್ರೀಕರಣ ಮಾಡಲಾಗಿತ್ತು. ಈ ವೇಳೆ ದೀಪಕ್ ಮಯೂರ್ ಅವರ ಮನೆ ತೋಟದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು. ಆದರೆ ಅರ್ಧದಲ್ಲೇ ಧಾರಾವಾಹಿ ನಿಂತು ಹೋಗಿತ್ತು. ಧಾರಾವಾಹಿ ಚಿತ್ರೀಕರಣಕ್ಕೆ ಲಕ್ಷಾಂತರ ಮೌಲ್ಯದ ಕಾಫಿ ತೋಟ, ಮರಗಳ ನಾಶವಾಗಿತ್ತು. ಇದಕ್ಕೆ 95 ಲಕ್ಷ ಪರಿಹಾರ ನೀಡಬೇಕು ಅಂತ ದೀಪಕ್ ಕೇಸ್ ಹಾಕಿದ್ರು. ಆದರೆ 10 ಲಕ್ಷ ಕೊಟ್ಟು ಉಳಿದ ಹಣ ಕೊಟ್ಟಿಲ್ಲ ಅಂತ ವಂಚನೆ ಮಾಡಿದ್ದಾರೆ ಅಂತ ದೀಪಕ್ ಆರೋಪ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಚಂದ್ರಚೂಡ್, ಸುದೀಪ್ ಅವರ ವಿರುದ್ಧ ಷಡ್ಯಂತ್ರ ಪಿತೂರಿಯಿಂದ ಇದೆಲ್ಲ ಆಗ್ತಾ ಇದೆ. ಇದೆಲ್ಲವನ್ನ ಮೆಟ್ಟಿ ನಿಂತು ಸುದೀಪ್ ಅವರು ಸೂಪರ್ ಸ್ಟಾರ್ ಆಗಿರೋದು ಅಂತ ಹೇಳಿದ್ದಾರೆ. 5.15 ಕೋಟಿ ಮೌಲ್ಯದ ಡ್ರಗ್ಸ್ನ ಸಿಸಿಬಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಮಾರತಹಳ್ಳಿಯ ಬಾಡಿಗೆ ಮನೆಯಲ್ಲಿದ್ದ ವಿದೇಶಿ ಪ್ರಜೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ದ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ 2.5 ಕೆಜಿ MDMA 300 ಎಕ್ಸ್ಟೇಸಿ ಫಿಲ್ಸ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಪುತ್ತೂರಿನ ಪಡವನ್ನೂರು ಗ್ರಾಮದ ಸಂಜೆಕಾಡಿ ಎಂಬಲ್ಲಿ ಗಾಂಜಾ ಪತ್ತೆಯಾಗಿದೆ. ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನದಲ್ಲಿ ಗಾಂಜಾ ಸಾಗಾಟ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ನಡೆಸಿ ಸುಮಾರು 106 ಕೆಜಿ ಗಾಂಜಾ ಜೊತೆ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಪವಿತ್ರ ಗೌಡ ಮನೆಯೂಟ ಪ್ರಶ್ನಿಸಿ ಅರ್ಜಿ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಿತು. ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು ಜೈಲಾಧಿಕಾರಿಗಳ ಪರವಾಗಿ ಎಸ್ಪಿಪಿ BN ಜಗದೀಶ್ ವಾದ ಮಂಡಿಸಿದ್ರು. ಎಷ್ಟೇ ದೊಡ್ಡವರಾದರೂ ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ. ಈಗಾಗಲೇ ಸುಪ್ರೀಂ ಕೋರ್ಟ್ ವಿಶೇಷ ಸವಲತ್ತು ನೀಡಿದ್ರೆ ಕ್ರಮ ಅಂತ ಹೇಳಿದೆ. ಹೀಗಾಗಿ ಪವಿತ್ರ ಗೌಡ, ಲಕ್ಷ್ಮಣ ಹಾಗೂ ನಾಗರಾಜ್ಗೆ ಮನೆಯೂಟ ನೀಡಬಾರದು ಅಂತ ಹೇಳಿದ್ದಾರೆ. ವಾದ ಆಲಿಸಿದ ಕೋರ್ಟ್ 57ನೇ CCH ಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ. ರಾಷ್ಟ್ರೀಯ ಬಿಜೆಪಿಗೆ ನೂತನ ಸಾರಥಿಯಾಗಿ ನಿತಿನ್ ನಬೀನ್ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದ್ದು ಪ್ರಧಾನಿ ನರೇಂದ್ರ ಮೋದಿ ನಿತಿನ್ ನಬೀನ್ಗೆ ಬಿಜೆಪಿ ಶಾಲು ಹಾಕಿ ಶುಭಾಶಯ ಕೋರಿದರು. ಈ ವೇಳೆ ಅಮಿತ್ ಶಾ, ನಿತಿನ್ ಗಡ್ಕರಿ, JP ನಡ್ಡಾ, ರಾಜ್ಯ ಬಿಜೆಪಿ ನಾಯಕರಾದ ವಿಜೇಂದ್ರ, ಸೋಮಣ್ಣ, ಯಡಿಯೂರಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ನಿತಿನ್ ನಬೀನ್, ಪಕ್ಷ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮಂತ್ರದಂತೆ ಕೊಟ್ಟ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. मैं इसके लिए आज आपका इसलिए भी अभिनंदन करता हूं क्योंकि आपके कार्यकाल में मैंने देखा कि जो भाजपा की सोच रही है सर्वव्यापी और सर्वस्पर्शी, आपने उस सोच के साथ काम किया. आपने जो मूल मंत्र दिया, सबका साथ, सबका विकास, सबका विश्वास, सबका प्रयास, आज देश का हर पूरा जनमानस उसके साथ अपने आप को जोड़कर देख रहा है. पूरा ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ, ಪ್ರತಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ನಮ್ಮ ಶ್ರಮ ಕಾರ್ಯಕರ್ತರಿಂದ ನನಸಾಗ್ತಾ ಇದೆ. ನಮ್ಮ ಸಂಕಲ್ಪ ದೊಡ್ಡ ಮಟ್ಟದಲ್ಲಿ ನನಸಾಗಬೇಕು. ನಾನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಆಗಿರೋದಕ್ಕೆ ಹೆಮ್ಮೆ ಇದೆ. ನಾನು ಪಕ್ಷದ ಕಾರ್ಯಕರ್ತ ಆಗಿದ್ರೆ ನಿತಿನ್ ನಬೀನ್ ನನ್ನ ಬಾಸ್ ಆಗಿದ್ದಾರೆ. ನಿತಿನ್ ನಬೀನ್ ಮಾಡಿದ ಕೆಲಸಗಳೆಲ್ಲವೂ ಯಶಸ್ವಿಯಾಗಿದೆ. ಅವರು ಎಲ್ಲಾ ಕೆಲಸಗಳನ್ನು ಉತ್ತಮವಾಗಿ ನಿಭಾಯಿಸಿದ್ದಾರೆ. ವಿಕಸಿತ ಭಾರತದ ನಿರ್ಮಾಣವೇ ಬಿಜೆಪಿಯ ಮೊದಲ ಆದ್ಯತೆ ಅಂತಂದ್ರು.
ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲ RN ರವಿ ನಡುವಿನ ಸಂಘರ್ಷ ಮತ್ತೊಮ್ಮೆ ಮಾರ್ಧನಿಸಿದೆ. ವಿಧಾನಸಭೆ ಅಧಿವೇಶನದ ಮೊದಲ ದಿನವೇ ಉದ್ಭವಿಸಿದ ರಾಷ್ಟ್ರಗೀತೆ ವಿವಾದ ರಾಜ್ಯಪಾಲರು ಸದನವನ್ನು ಉದ್ದೇಶಿಸಿ ಮಾತನಾಡದೆ ಕಲಾಪದಿಂದ ಹೊರನಡೆಯಲು ಕಾರಣವಾಯಿತು. ಇದು ಅವರ 3ನೇ ಬಹಿಷ್ಕಾರವಾಗಿದ್ದು 2024 ಹಾಗೂ 2025ರಲ್ಲಿಯೂ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಅವರು ಭಾಷಣ ಮಾಡಿರಲಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಗ್ರೀನ್ಲ್ಯಾಂಡ್ ಮೇಲಿನ ಹಕ್ಕೊತ್ತಾಯವನ್ನ ಟ್ರಂಪ್ ಮತ್ತೊಮ್ಮೆ ಮಂಡಿಸಿದ್ದಾರೆ. ಅಮೆರಿಕದ ಅಧಿಕೃತ ನಕ್ಷೆಯಲ್ಲಿ ಇದೀಗ ಗ್ರೀನ್ಲ್ಯಾಂಡ್ ಅನ್ನ ತೋರಿಸಲಾಗಿದೆ. ಈ ಕುರಿತು ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ತಾವೇ ಖುದ್ದಾಗಿ ಗ್ರೀನ್ಲ್ಯಾಂಡ್ ನೆಲದಲ್ಲಿ ಅಮೆರಿಕದ ಧ್ವಜ ಹಾರಿಸುತ್ತಿರುವ AI ಫೋಟೋವೊಂದನ್ನು ಹಂಚಿಕೊಂಡಿದ್ದಾರೆ. ಆರ್ಕಿಕ್ ದ್ವೀಪ, ಕೆನಡಾ ಮತ್ತು ವೆನೆಜುವೆಲಾವನ್ನ ಅಮೆರಿಕದ ಪ್ರದೇಶಗಳಾಗಿ ತೋರಿಸುವ ಅಮೆರಿಕದ ನವೀಕೃತ ನಕ್ಷೆಯನ್ನ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆ ದಾವೋಸ್ 2026ಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಜರಾಗಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ರೆಸಾರ್ಟ್ ಸಿಟಿ ದಾವೋಸ್ನಲ್ಲಿ ನಡೀತಾ ಇರುವ 5 ದಿನಗಳ ಸಮಾವೇಶದಲ್ಲಿ ವಿಶ್ವದ ಗಣ್ಯಾತಿಗಣ್ಯರು ಭಾಗಿಯಾಗಿದ್ದಾರೆ. ಗ್ರೀನ್ಲ್ಯಾಂಡ್ ವಶಕ್ಕೆ ಪಡೆಯುವ ಯತ್ನದಲ್ಲಿರುವ ಅಮೆರಿಕ ವಿರುದ್ಧ ಯುರೋಪಿಯನ್ ಒಕ್ಕೂಟ ಆಕ್ರೋಶಗೊಂಡಿದ್ದು, ಈ ಸಮಯದಲ್ಲೇ ದಾವೋಸ್ ವಿಶ್ವ ಆರ್ಥಿಕ ಸಮಾವೇಶ ಆಯೋಜನೆ ಆಗಿದೆ. ಈ ಸಮಾವೇಶವನ್ನು ಎಲ್ಲ ಒಪ್ಪಂದಗಳ ತಾಯಿ ಅಂತ ಹೇಳಲಾಗುತ್ತೆ. ಇನ್ನು ಭಾರತದಿಂದಲೂ ಹಲವು ನಾಯಕರು ಭಾಗಿಯಾಗಿದ್ದು, ಕರ್ನಾಟಕದಿಂದ DK ಶಿವಕುಮಾರ್ ಭಾಗಿಯಾಗಿದ್ದಾರೆ. ಸ್ಪೇನ್ನ ಅಡ್ಮೂಜ್ ನಗರದ ಬಳಿ 2 ರೈಲುಗಳ ನಡುವೆ ಡಿಕ್ಕಿಯಾಗಿ 41 ಮಂದಿ ಸಾವನ್ನಪ್ಪಿದ್ದಾರೆ. 121 ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಮ್ಯಾಡ್ರಿಡ್ನಿಂದ ಹುಯೆಲ್ವಾಗೆ ರೈಲೊಂದು ಸಂಚಾರ ಮಾಡ್ತಾ ಇದ್ದು ಹಳಿ ತಪ್ಪಿದೆ. ಇದೇ ವೇಳೆ ಅದೇ ಟ್ರ್ಯಾಕ್ಗೆ ಬರ್ತಿದ್ದ ಮತ್ತೊಂದು ರೈಲು ಹಳಿ ತಪ್ಪಿದ ರೈಲಿಗೆ ಡಿಕ್ಕಿ ಹೊಡೆದಿದೆ. ಇದರ ಪರಿಣಾಮ ರೈಲಿನಲ್ಲಿದ್ದ 41 ಮಂದಿ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ರಷ್ಯಾದ ಕಮ್ಚಟ್ಕಾದಲ್ಲಿ ಭಾರೀ ಹಿಮಪಾತವಾಗಿದೆ. ಚಳಿಗಾಲ ಹಿನ್ನೆಲೆಯಲ್ಲಿ ಅಧಿಕ ಹಿಮಪಾತವಾಗಿದ್ದು ಜನ ತತ್ತರಿಸೋಗಿದ್ದಾರೆ. ಮನೆ ಹಾಗೂ ರಸ್ತೆಗಳ ಮೇಲೆ ರಾಶಿ ರಾಶಿ ಹಿಮ ಬಿದ್ದಿದ್ದು, ದಾಖಲೆ ಪ್ರಮಾಣದ ಹಿಮಪಾತದಿಂದಾಗಿ ಜನರು ಮನೆಗಳಿಂದ ಹೊರಬರಲಾರದ ಸ್ಥಿತಿ ಇದ್ದು, ಹಿಮ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದೆ.